ಕುಮಾರಸ್ವಾಮಿ ಹೇಳಿದ್ರು ಗೊತ್ತಾ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಲಾಸ್ಟ್ ಟೈಮು ಕಾಂಗ್ರೆಸ್ ಜೊತೆ ಹೋಗಿ ನಮಗೆ ಒಳ್ಳೆ ಪೆಟ್ಟು ತಿಂದಿದ್ದೀವಿ ಈ ಸರಿ ಆಗೋದ್ ಬೇಡ ಅಂತೇಳಿ ಇವತ್ತು ನಮ್ದು ಹಳೆ ಡೈಲಾಗ್ ಅವ್ರು ಹೊಡೆದಿದ್ದಾರೆ ಅದರಲ್ಲಿ ವಿಶೇಷ ಇಲ್ಲ. ಯಾವ ತರ ಮೋಸ ಮಾಡಿದ್ರೆ ಅವರೇ ಹೇಳಿದಾರಲ್ಲ ಮುಖ್ಯಮಂತ್ರಿ ಅವರ ಸ್ವತಃ ಮುಖ್ಯಮಂತ್ರಿ 9 ಸೀಟ್ ಕೊಟ್ಟಿದ್ದೀವಿ 7 ಸೀಟ್ ಮಂಡ್ಯದಲ್ಲಿ 3 ತಗೊಂಡಿದ್ದೀರಾ ಸರಿ ಸರ್ ಕೇವಲ 3 ಸೀಟ್ ಅಲ್ಲ ಮಂಡ್ಯದಲ್ಲಿ ನಾವು ನಿಮ್ಮ ಮನೆಗೆ ಹೋಗಿ 7 ಸೀಟ್ ಕೊಟ್ವಿ ನೀವು ಅವ್ರ ಮನೆಗೆ ಹೋಗಿ 3 ಸೀಟ್ ಕೊಟ್ಟು ಮೋಸ ಮಾಡೋದು ಏನ್ 50 ಸರಿ ಹೋಗಿದ್ದೀರಾ ಕೊಟ್ಟು ಮೋಸ ಮಾಡೋದು ಕನ್ನಡಿಗನಿಗೆ ಎಷ್ಟು ಅವಮಾನ ಮಾಡ್ತೀರಿ ಇಬ್ರು ಸೋತಿದ್ದೀವಿ ಸಂವಿಧಾನದ ಬಗ್ಗೆ ಹೇಳಿದ್ರು ಸಂವಿಧಾನ ಅಸುರ ಸಂವಿಧಾನವನ್ನ ಗಾಳಿಗೆ ತೂರ್ತಕ್ಕಂತ ಕೆಲಸ ಮಾಡಿದ್ರೆ ಅದು ಕಾಂಗ್ರೆಸ್ 1900 ಅನೇಕ ಸ್ವಾಯತ್ತ ಸಂಸ್ಥೆಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಕಾಂಗ್ರೆಸ್. ಇವತ್ತು ಇಡಿ ಸಿಬಿಐ ಮಿಸ್ಯೂಸ್ ಮಾಡ್ಕೊಳ್ಳೋದು ಕಾಂಗ್ರೆಸ್. ಇವತ್ತು ರಾಜ್ಯಪಾಲರನ್ನ ಮೈಸೂರಿಗೆ ಬನ್ನಿ ವಾಪಸ್ ಮೈಸೂರಿಗೆ ಬನ್ನಿ ವಾಪಸ್ ಮೈಸೂರಿಗೆ ಬನ್ನಿ ವಾಪಸ್ ನಿಮಗೇನು ರಾಮಕೃಷ್ಣ ಅವರೇ ನಿಮಗೆ ನೀವು 49 ಕ್ಲಾಸು ರಾಷ್ಟ್ರಪತಿಗಳು ಗವರ್ನರು ಆಮೇಲೆ ಚೀಫ್ ಜಸ್ಟಿಸ್ ಗೆಲ್ಲಾನು ಪವರ್ ಕಟ್ ಮಾಡಿದ್ರು ನೀವು. ಬಿಜೆಪಿ ಒಂದು ಟ್ವೀಟ್ ಅನ್ನು ಮಾಡವ್ರೆ. ಹೇಳಿ ಸರ್. ಸ್ವಯಂ ಘೋಷಿತ ಸ್ಟ್ರಾಂಗ್ ಸಿಎಂ ಸಿದ್ದರಾಮಯ್ಯ ಅವರೇ, ನಿಮ್ಮ ಪುತ್ರ ರತ್ನರನ್ನ ನೀವ್ಯಾಕೆ ಈ ಬಾರಿ ಚುನಾವಣೆಗೆ ನಿಲ್ಲಿಸುತ್ತಿಲ್ಲ? ಸೋಲಿನ ಭಯವೇ? ಬೇರೆ ಸಚಿವರ ಮಕ್ಕಳನ್ನು ಚುನಾವಣಾ ಬಾವಿಗೆ ನೂಕಿ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಪುತ್ರರಾದ ಶಾಡೋ ಸಿಎಂ ಯತೀಂದ್ರ ಅವರನ್ನ ಚುನಾವಣೆಗೆ ನಿಲ್ಲಿಸಲು ಹಿಂದೇಟನ್ನು ಹಾಕ್ತಿದ್ದಾರೆ. ಬಿಜೆಪಿಯವರು ಟ್ವೀಟ್ ಮಾಡಿರೋದು ಅಲ್ಲ. ಈಗ ಅನ್ಸುತ್ತೆ, ಯಾಕಂದ್ರೆ ಬೇರೆ ಕಡೆ ಎಲ್ಲಾ ಕಡೆನೂ ಅವ್ರವ್ರ ಮಕ್ಕಳನ್ನು ನಿಲ್ಲಿಸೋದಕ್ಕೆ ಎಲ್ಲಾ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಒಂದ್ ನಿಮಿಷ ಇದೇ ಮೈಸೂರು ಭಾಗದಲ್ಲಿ ನಿಲ್ಲಿಸೋದಕ್ಕೆ ಶಾಸಕರನ್ನ ಕರೆದು ಮೀಟಿಂಗ್ ಮಾಡಿದ್ರು. ಕೇಳ್ಕೊಂಬನ್ನಿ, ಅಭಿಪ್ರಾಯ ಸಂಗ್ರಹ ಮಾಡಿ ಅಂತ ಕೇಳಿದ್ರು. ಮಾಜಿ ಶಾಸಕರನ್ನ ಕರೆದ್ರು, ನಿಲ್ಲಿಸ್ಬೇಕಾ ಬೇಡವಾ ಅಂತ ಹೇಳಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ರು. ಬೇಡ ಈ ಸರಿ ಚುನಾವಣೆ ನಿಲ್ಲಿಸೋದು ಬೇಡ ಅಂತ ಹೇಳಿ ಅವ್ರಿಗೆ ಒಂದಷ್ಟು ಅಭಿಪ್ರಾಯವನ್ನ ಕೊಟ್ಟರು. ಯಾಕೆ ಈಗ ಈ ಒಂದು ಮೈಸೂರಿನಿಂದನೇ ರಣಕಹಳೆ ಓದೋದಕ್ಕೆ ರೆಡಿ ಆಗಿದ್ದಂಥವ್ರು ಪುತ್ರನ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ಬರುವಂತ ಒಂದು ಕೆಲ್ಸಕ್ಕೆ ಮುಂದಾಗ್ಬೋದಿತ್ತಲ್ವಾ? ಯಾಕೆ ಮೈಸೂರಲ್ಲಿ ಸೋಲ್ತೀವಿ ಅನ್ನೋ ಭಯನ ಈಗ ಪ್ರತಿಷ್ಠೆ ಆಗಿ ತಗೊಂಡ್ರ? ಈಗ ಬಿಜೆಪಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅದ್ರ ಬಗ್ಗೆ ಹೇಳಿಕೆ ಕೊಡುವಂಥದ್ದು ಯೋಗ್ಯತೆ ಇರ್ತಕ್ಕಂಥ ಅದು ಟ್ವಿಟರ್ ಅಲ್ಲ. ಅದು ಕಾರಣ ಇಷ್ಟೇ, 3 ಪಾರ್ಟಿಲೂ ಫ್ಯಾಮಿಲಿಗಳು ನಿಂತಿದ್ದೀವಿ. ಉತ್ತರ ಕೊಡ್ಲಿ ಅವ್ರ ಪಾಪ. ಯತೀಂದ್ರ ಅವ್ರನ್ನ ಯಾಕೆ ನಿಲ್ಲಿಸ್ಲಿಲ್ಲ ಸರ್? ಅಷ್ಟು ಮಾತ್ರ ಹೇಳ್ಬಿಡಿ. ಯತೀಂದ್ರ ಅವ್ರನ್ನ ಯಾಕೆ ನಿಲ್ಲಿಸ್ಲಿಲ್ಲ? ಅಷ್ಟೊಂದು ತಮ್ಮ ತವರು ಜಿಲ್ಲೆ ಬಗ್ಗೆ ಕಾನ್ಫಿಡೆನ್ಸ್ ಇದ್ದಿದ್ರೆ ಬಿಜೆಪಿಯಿಂದ ಜೆಡಿಎಸ್ ನಿಂದ ಸೆಕೆಂಡ್ ಥರ್ಡ್ ಲೆವೆಲ್ ಲೀಡರ್ಸ್ 4 ಜನ ಸರ್ ಯಾಕೆ ಕರ್ಕೊಳ್ತಿದ್ದೀರಾ? ಸ್ವಂತ ಬಲದ ಬಗ್ಗೆ ಒಂದು ಏನಿತ್ತು ಆಶಾಭಾವನೆ, ನಂಬಿಕೆ ಅದೆಲ್ಲ ಕಳ್ಕೊಂಡ್ಬಿಟ್ಟಿದ್ಯಾ ಕಾಂಗ್ರೆಸ್? ಹೈಕಮಾಂಡ್ ಯಾರು ನಿಂತ್ಕೊಳ್ಳಿ ಅಂತ ಹೇಳುತ್ತೆ ಅವ್ರು ನಿಂತ್ಕೋಬೇಕು. ಅವ್ನಿ ಮುಖ್ಯಮಂತ್ರಿ ಮಗ ಆಗ್ಲಿ ಮಗಳಾಗ್ಲಿ ಸ್ಕ್ರೀನಿಂಗ್ ಕಮಿಟಿ ಒಳಗಡೆ ಎಲ್ಲಾರ ಹೆಸರು ಹೋಗಿರುತ್ತೆ. ಅಂತಿಮವಾಗಿ ಹೇಳ್ತಾರೆ ಯತೀಂದ್ರ ಅವ್ರು ಬೇಡ ನಿಲ್ಲೋದು ಅಂತ ಹೈಕಮಾಂಡ್ ಹೇಳಿದೆ. ನಮ್ಮ ಪಾರ್ಟಿ ನಾಯಕರೇ, ನಮ್ಮ ಪಾರ್ಟಿಯಲ್ಲಿ ಒಂದು 100 ಜನ ನಾಯಕರಿದ್ದಾರೆ. ಇರೋದೇ ಸೀಟ್ 28 ಕ್ಷೇತ್ರ ಎಲ್ಲರಿಗೂ ಕೊಡಕ್ಕಾಗತ್ತಾ? ಅದನ್ನ ಸ್ಕ್ರೀನಿಂಗ್ ಕಮಿಟಿಲಿ ನಮ್ಮ ಹೈಕಮಾಂಡ್ ಯಾರು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಅವ್ರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತಾ ಇದೀವಿ, ಮತವನ್ನು ಯಾಚಿಸ್ತೀವಿ. ಯಾಕೆ ಈ ಎಲೆಕ್ಷನ್ ನಡೀತಾ ಇದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ಅರ್ಥ ಆಗ್ತಿದ್ಯಾ? ಎಲೆಕ್ಷನ್ ನಡೀತಾ ಇರ್ತಕ್ಕಂಥದ್ದು ಬಿಜೆಪಿ ಹೇಳಿದ್ರು ಸುಭದ್ರ ಅಂದ್ರು. ಯಾವ ರೀತಿ ಸುಭದ್ರ? ಹೆಣ್ಮಕ್ಳು ಸುಭದ್ರ ಕೊಟ್ಟಿದ್ದೀರಾ, ದೇಶದ ಗಡಿ ಭಾಗಗಳಲ್ಲಿ ಸುಭದ್ರ ಕೊಟ್ಟಿದ್ದೀರಾ, ಹಣಕಾಸಿಗೆ ಸುಭದ್ರ ಕೊಟ್ಟಿದ್ದೀರಾ. ನಮ್ಮ ದಿನ ITBT ಒಳಗೆ ನಮ್ಮ ಮೊಬೈಲ್ ಇರೋ ದುಡ್ಡುಗಳು ಕಾಣೆ ಆಗ್ತಾ ಇದೆ. ಅರ್ಥ ವರ್ಷಕ್ಕೆ ದಿನಕ್ಕೆ ಬೆಂಗಳೂರಲ್ಲಿ 1 ಕೋಟಿ ಕಾಣೆ ಆಗ್ತಾ ಇದೆ. ಈಗ ಮೈಸೂರು ಕ್ಲೀನ್ ಸಿಟಿ ಅಂತ ಇತ್ತಲ್ಲ, ಕ್ಲೀನ್ ಸಿಟಿ ಅಂತ ಇತ್ತಲ್ಲ, ಈಗ ಎಲ್ಲಿಗೆ ಹೋಗಿ ನಿಂತಿದೆ? ಮೈಸೂರು ಬಗ್ಗೆ ಯಾವ ತರ ಧ್ವನಿ ಎತ್ತಿದ್ದೀರಾ ಸಿಎಂ ಅವರು? ಎಲೆಕ್ಷನ್ ಸಮಯದಲ್ಲಿ ನೋಡ್ರಿ,
ಇವರು ಕುತಂತ್ರಗಳಿಗೆ ನಾವು ಉತ್ತರ ಕೊಡಕ್ಕಾಗಲ್ಲ. ಅದು ಇವತ್ತು ಮೈಸೂರು ನೀಟಾಗೆ ಇದೆ. ನೀವು ಹೋಗಿ ನೀವು ಸಮೀಕ್ಷೆ ಮಾಡಿ ನೋಡಿ. ಇದೆಲ್ಲ ನಡೆಯುತ್ತೆ ನೋಡ್ರಿ. ದೇಶದ ಅಂಕಿಅಂಶಗಳನ್ನ ವಿರೋಧ ಇಡೀ ವಿಶ್ವದಲ್ಲಿ ಬೈತಾ ಇದ್ದಾರೆ. ಮೋದಿ ಅವರು ಮಾತಾಡ್ತಕ್ಕಂಥ ಅಂಕಿಅಂಶಗಳು ಈ ದೇಶಕ್ಕೆ ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು ಪ್ರಚಾರವನ್ನು ಮಾಡ್ತಿದ್ದಾರೆ, ಮುಂದುವರ್ತಿದ್ದಾರೆ. ಯದುವೀರ್ ಬಡೆ ಅವರನ್ನ ರಾಜ ಅಂತ ಯಾರೋ ಕರಿಬೇಡಿ. ಹಾಗಾದ್ರೆ ಡಾಕ್ಟ್ರು ಅಂತೇಳಿ ಇವತ್ತು ನಮ್ಮಲ್ಲಿ ಎಷ್ಟು ಜನ ನಿಂತಾರೆ ಡಾಕ್ಟರ್ ಅಂತ ಕರೆಯಲ್ವಾ? ಡಾಕ್ಟರ್ ಅಂತ ಉಚ್ಚರಿಸ್ತೀವಿ, ರಾಜನ ರಾಜ ಅಂತಾನೆ ಕರಿಬೇಕು ನಾವು. ರಾಜ ಅಂತ ಕರಿಬೇಡಿ ಅಂತಂದ್ರೆ ಏನರ್ಥ ಅದು? ನೋಡಿ, ಒಂದು ಈಗ ನಾವು ಅತ್ಯಂತ ಪ್ರಮುಖವಾಗಿ ಸಾಧಾರಣ ಮತದಾರರಾಗಿ ಯೋಚನೆ ಮಾಡೋಣ. ನಮ್ಮ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಕೊಟ್ಟಿರ್ತಕ್ಕಂಥ ಸೀಟ್ ಇರಬಹುದು ಅಥವಾ ಮೈಸೂರಲ್ಲಿ ಕೊಟ್ಟಿರ್ತಕ್ಕಂಥ ಸೀಟ್ ಇರ್ಬೋದು, ಇವೆರಡೂ ಸಹ, ಮತ್ತು ನಮ್ಮ ಮಂಗಳೂರಲ್ಲಿ ಕೊಟ್ಟಿರ್ತಕ್ಕಂಥ ಸೀಟ್ ಇರ್ಬೋದು, ಮೂರೂ ಸಹ ಅತ್ಯಂತ ಪ್ರಶಂಸನೀಯವಾಗಿ ಸಾಧಾರಣ ಜನ ಮಾತಾಡ್ತಾರೆ. ಯಾಕೆ ಅಂತಂದರೆ ಮೈಸೂರಿನಲ್ಲಿ ಒಡೆಯರ್ ಅಂತ ಕುಟುಂಬಕ್ಕೆ ಒಂದು ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಸೂಚನೆ ಮಾಡುತ್ತೆ? ಅವರು ಯಾವ ರೀತಿ ಸ್ವಾತಂತ್ರ್ಯ ಬರೋಕ್ಕಿಂತ ಹಿಂದೆನೇ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟರು ಮತ್ತು ಸಮಾಜದಲ್ಲಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಯೋಜನೆಗಳನ್ನ ಮಾಡಿದ್ರು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಗೊತ್ತಿರೋದು. ಅದೇ ಕುಟುಂಬಕ್ಕೆ ಎಳ್ಳು ನೀರು ಬಿಡಕ್ಕೆ ಕೊಟ್ಟಿದ್ದವರು ಇದೇ ಸಿದ್ದರಾಮಯ್ಯ. ಇರಲಿ, ಅದೊಂದು ಸಪರೇಟ್ ವಿಚಾರ. ಯಾಕಂದ್ರೆ ನಾನು ಕತೆ ಹೇಳಿದ್ರೆ ಅದು ಕತೆ ಹೇಳಿದ್ರೆ ಬೇರೆ ಕತೆ ರೀ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ರಾಮಕೃಷ್ಣ ಅವರೇ ಸಿದ್ದರಾಮಯ್ಯ ಅಂತಂದೆ. ಪದಗಳನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಗ್ರಾಮಾಂತರದಲ್ಲಿ ನಮ್ಮ ಡಾಕ್ಟರ್ ಕೊಟ್ಟಿರೋದ್ರಿಂದ ಒಬ್ಬ 2.5 ಕೋಟಿ ಜನಕ್ಕೆ ಸಂಪರ್ಕಕ್ಕೆ ಬಂದು 8 ಲಕ್ಷ ಆಪರೇಷನ್ಸ್ನ ಮಾಡಿ ತತ್ಸುಮಾರು 80 ಲಕ್ಷ ಜನಕ್ಕೆ ಟ್ರೀಟ್ ಮಾಡಿರ್ತಕ್ಕಂತಹ ಡಾಕ್ಟರ್ ಮಂಜುನಾಥ್ ಕೊಟ್ಟಿರ್ತಕ್ಕಂಥದ್ದು, ಇನ್ನೊಬ್ಬ ಸೈನಿಕನ ಕೊಟ್ಟಿರ್ತಕ್ಕಂಥದ್ದು ಜನ ಮಾತಾಡಿರ್ತಿರ್ತಕ್ಕಂಥ ವಿಚಾರ. ಅದಾದ್ಮೇಲೆ ಇನ್ನು ಸೈನಿಕರಿಗೆ ಬ್ರಿಜೇಶ್ ಅದನ್ನೇ ಸರ್ವಿಂಗ್ ಸೈನಿಕ ಯಾರು ಬಂದಿರ್ತಾರೆ. ಆಮೇಲೆ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.